ಹಾಯ್ ಎಲ್ಲ ಹೇಗಿದ್ದೀರಾ? ನಾವು ಚೆನ್ನಾಗಿದ್ದೀವಿ, ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತು ನಾನು ಟ್ವಿನ್ಸಿಗೆ ಫೇವ್ರೇಟ್ ಆದಂತಹ ವೈಟ್ ಪಾಸ್ತಾನ ಮಾಡ್ತಾ ಇದ್ದೀನಿ. ಈ ವೈಟ್ ಪಾಸ್ತಾಗೆ ಏನೇನು ಬೇಕು ಅಂತ ನಾನು ಇಂಗ್ರೀಡಿಯೆಂಟ್ಸ್ ಹೇಳ್ತಾ ಹೋಗ್ತೀನಿ. ಆಮೇಲೆ ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂತಂದರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್, ಮತ್ತು ಹೊಸ ವ್ಯೂವರ್ಸ್ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಇವಾಗ ಇದಕ್ಕೆ ನಾನು 1 ಕಪ್ ಆಗಷ್ಟು ಪಾಸ್ತಾನ ತೊಗೊಂಡಿದ್ದೀನಿ, ಅದನ್ನು ಹಾಕ್ಕೊಳ್ತೀನಿ. ಇದನ್ನು ನೀಟಾಗಿ ಒಂದು ರೌಂಡ್ ಕಲಸಿ ಆಮೇಲೆ ಕುದಿಯಕ್ಕೆ ಬಿಡೋಣ. ಇವಾಗ ಇದು ಕುದ್ದಾಗಿದೆ, ಆಫ್ ಮಾಡಿದ್ದೀನಿ. ಸೊ ಇದಾದಮೇಲೆ ಇದನ್ನು ತೆಗೆದುಬಿಟ್ಟು ನಾವು ಸಾಸ್ ಪ್ಯಾನ್ನ ಇಡೋಣ. ಸ್ವಲ್ಪ ಜೋರಾಗಿಟ್ಟರೆ ಫಸ್ಟು ಎಲ್ಲ ಕಾಯ್ಕೊಳ್ಳುತ್ತೆ. ಬಟರ್ ಎಲ್ಲ ಮೆಲ್ಟ್ ಆದಮೇಲೆ ಇದಕ್ಕೆ ಫಸ್ಟ್ ನಾನು ಹೆಚ್ಚಿಟ್ಕೊಂಡಿರೋ ಗಾರ್ಲಿಕ್ನ ಹಾಕ್ತಾಯಿದ್ದೀನಿ. ಗಾರ್ಲಿಕ್ನ ಸಾಟೆ ಮಾಡೋಣ. ಸ್ವಲ್ಪ ಟ್ರಾನ್ಸ್ಪರೆಂಟ್ ಆದಮೇಲೆ ಗಾರ್ಲಿಕ್ ಮಿಕ್ಕ ಅಂತಂದರೆ ಜಾಸ್ತಿ ಏನು ವೆಜಿಟೇಬಲ್ಸ್ ಬೇಡ ಇದಕ್ಕೆ. ಸ್ವಲ್ಪ ಗ್ರೀನ್ ಕ್ಯಾಪ್ಸಿಕಮ್ಮು, ರೆಡ್ ಕ್ಯಾಪ್ಸಿಕಮ್ಮು, ಆಮೇಲೆ ಕ್ಯಾರೆಟ್ ತೊಗೊಂಡಿದ್ದೀನಿ. ಇಷ್ಟೇ ಸಾಕು ವೈಟ್ ಪಾಸ್ತಾಗೆ. ಆ್ಯಕ್ಚುಲಿ ವೈಟ್ ಪಾಸ್ತಾ ಈಸ್ ಕಂಪ್ಲೀಟ್ಲಿ ವೈಟಾಗಿ ಕಾಣಬೇಕು. ಸುಮ್ಮನೆ ನಾನು ಅವಳು ವೆಜಿಟೇಬಲ್ಸ್ ತಿನ್ನಲ್ಲ ಅಂತ ಹೇಳಿ ಸ್ವಲ್ಪ ವೆಜಿಟೇಬಲ್ಸ್ ಹಾಕ್ತಾಯಿದ್ದೀನಿ ಅಷ್ಟೇ. ಇವಾಗ ಇದು ಸ್ವಲ್ಪ ರೋಸ್ಟ್ ಆಗಿರೋ ಥರ ಕಾಣ್ತಾ ಇದೆಯಲ್ಲ, ಸೊ ಆ ಟೈಮಲ್ಲಿ ನಾವು ಈ ವೆಜಿಟೇಬಲ್ಸ್ನ ಹಾಕೋಣ. ಇವಾಗ ಇದೆಲ್ಲ ವೆಜಿಟೇಬಲ್ಸ್ ಹಾಕಿದ್ದೀನಲ್ಲ, ಅದು ಎಲ್ಲ ಸ್ವಲ್ಪ ಸಾಟೆ ಆಗಬೇಕು. ಚೂರು ರೋಸ್ಟ್ ಆದಮೇಲೆ ವೆಜಿಟೇಬಲ್ಸ್ನೆಲ್ಲ ತಕ್ಕೊಂಡ್ಬಿಡೋಣ. ಇವಾಗೆಲ್ಲ ವೆಜಿಟೇಬಲ್ಸ್ ನೋಡಿ ಫ್ರೈ ಆಗಿದೆ. ಸೊ ಎಲ್ಲನೂ ತಗೊಳ್ತೀನಿ ಇವಾಗ ನಾನು. ಮತ್ತು ಅದೇ ಪ್ಯಾನಿಗೆ ಒಂದು 2 ಸ್ಪೂನ್ಸ್ ಆದಷ್ಟು ಬಟರ್ ಹಾಕ್ಕೊಳ್ತಾ ಇದ್ದೀನಿ. ಬಟರ್ ಎಲ್ಲ ಮೆಲ್ಟ್ ಆದಮೇಲೆ 2 ಸ್ಪೂನ್ ಮೈದಾ. ಇದು ವೈಟ್ ಸಾಸ್ ಪಾಸ್ತಾಗೆ ಮೈದಾನೇ ಮೇನ್ ಇಂಗ್ರೀಡಿಯೆಂಟ್. ಸೊ ಇದು ಹಾಕಿದ ತಕ್ಷಣ ಚೆನ್ನಾಗಿ ಕಲಿಸ್ತಾ ಇರಿ, ಇಲ್ಲಾಂದರೆ ಇದು ತಳ ಹಿಡಿದ್ಬಿಡುತ್ತೆ. ಈ ಥರ ನೀಟಾಗಿ ಕಲಸಿ. ಇವಾಗ ಇದು ಕುಕ್ ಆಗಿದೆ, ಸೊ ಬಾಯ್ಲ್ ಬರ್ತಾಯಿದೆ. ಆವಾಗ ನಾನು ಒಂದು ಫುಲ್ಲು ದೊಡ್ಡ ಗ್ಲಾಸಷ್ಟು ಹಾಲು ಹಾಕ್ತಾಯಿದ್ದೀನಿ. ಇದೇ ಇವಾಗ ಇರೋದು ಕೆಲಸ. ನೀಟಾಗಿ ಕಲಿಸ್ಕೋಬೇಕು, ಲಮ್ಸ್ ಇಲ್ಲಾರ್ದಂಗೆ ನೀಟಾಗಿ. ನಿಮಗೆ ಸ್ಪೂನಿಂದ ಆಗಲ್ಲ ಕಲಸೋಕ್ಕೆ ಅಂತಂದರೆ ನೀವು ಏನಾದರೂ ಸ್ಟಿರ್ ಮಿಕ್ಸ್ ತೊಗೋಬೋದು. ಸ್ಟಿರ್ ಯೂಸ್ ಮಾಡಿ ಅದರಿಂದ ಮಾಡ್ಕೋಬೋದು. ನಂದು ಇಷ್ಟರಲ್ಲೇ ಆಯಿತು. ಆಮೇಲೆ ಬಾಯ್ಲ್ ಆಗ್ತಿದ್ದಂಗೆ ಅವಾಗ ಗಟ್ಟಿ ಹಾಕ್ಕೊಳ್ತಾ ಹೋಗುತ್ತೆ ಇದು. ಸೊ ಆವಾಗ ನಾನು ಸ್ಟಿರ್ ಇದೆ, ಸ್ಟಿರ್ ಹೆಲ್ಪಿಂದ ನಾನು ಯೂಸ್ ಮಾಡ್ತೀನಿ. ನೋಡಿ ಹಾಕಿದ ತಕ್ಷಣವೇ ಗಟ್ಟಿ ಆಯ್ತಿದು ಈ ಥರ. ಸ್ಟಾಪ್ ಮಾಡು. ಇವಾಗ ಅದು ಗಟ್ಟಿಯಾಗಿತ್ತಲ್ಲ, ಸೊ ಅದಕ್ಕೆ ಇನ್ನೂ 1 ಗ್ಲಾಸ್ ಹಾಲು ಹಾಕಿದೆ. ಇನ್ನೊಂದು ಗ್ಲಾಸ್ ಹಾಲು ಹಾಕಿ ಇದನ್ನು ಇವಾಗ ನೋಡಿ ಹಾಕಿದ ತಕ್ಷಣವೇ ಲಮ್ಸ್ ಆಗೋಕ್ಕೆ ಶುರುವಾಯಿತು. ಸೊ ಇದನ್ನು ಇವಾಗ ನೀಟಾಗಿ ಕಲಿಸ್ಕೋಬೇಕು. ಕಲಿಸ್ಕೊಂಡು ನಾನು ಹೇಳಿದ್ನಲ್ಲ, ಸ್ಟಿರ್ ಯೂಸ್ ಮಾಡಲೇಬೇಕು, ಇಲ್ಲ ಅಂದರೆ ಬೇಗನೆ ಲಮ್ಸ್ ಆಗುತ್ತಲ್ಲ, ಬಿಡಿಸ್ಕೊಳ್ಳೋದು ಕಷ್ಟ. ಅವಾಗ ಆಗಿನ ಟೆಕ್ಸ್ಚರಿಗೂ ಈಗಿನ ಟೆಕ್ಸ್ಚರಿಗೂ ಎಷ್ಟೋ ಡಿಫ್ರೆನ್ಸ್ ಇದೆ ಅಲ್ಲ. ಎಲ್ಲ ಲಮ್ಸು ಹೊಡ್ಕೊಂಡಿದೆ ನೀಟಾಗಿ. ಆ್ಯಕ್ಚುಲಿ ಸ್ಟರ್ರೇ ಯೂಸ್ ಮಾಡಿದ್ರೆ ನೀಟಾಗಿ ಎಲ್ಲ ಲಮ್ಸ್ ಹೊಡ್ಕೊಳ್ಳುತ್ತೆ. ಆಮೇಲೆ ಚೆನ್ನಾಗಿ ಇವಾಗ ಕುದಿಯೋಕ್ಕೆ ಬಿಡಬೇಕು ಇದನ್ನು. ಆಗಲೇ ಬಬಲ್ಸ್ ಇವಾಗ ಇದು ನೀಟಾಗಿ ಕುದೀತಾ ಇದೆಯಲ್ಲ, ಈ ಟೈಮಲ್ಲಿ ಒಂದು ಅರ್ಧ ಸ್ಪೂನಷ್ಟು ಉಪ್ಪು. ಯಾಕಂದರೆ ಆಲ್ರೆಡಿ ನಾವು ಇದಕ್ಕೆ ಕುದಿಸ್ಕೋಬೇಕಾದ್ರೆ ಹಾಕ್ಕೊಂಡಿದ್ದೀವಲ್ಲ ಪಾಸ್ತಾ. ಸೊ ಆಮೇಲೆ 1 ಸ್ಪೂನ್ ಆಗಷ್ಟು ಚಿಲ್ಲಿ ಫ್ಲೇಕ್ಸ್ ತೊಗೊಂಡಿದ್ದೀನಿ.
ಆಮೇಲೆ ಸ್ವಲ್ಪ ಒರಿಗ್ಯಾನೋ. ನಿಮ್ಮ ಹತ್ರ ಇದ್ದರೆ ಹಾಕ್ಕೊಳ್ರಿ, ಇಲ್ಲ ಅಂತಂದರೆ ನಡೆಯುತ್ತೆ. ಸ್ವಲ್ಪ ಇದು ಸ್ಮೆಲ್ ಚೆನ್ನಾಗಿ ಕೊಡುತ್ತೆ. ಆಮೇಲೆ ಸ್ವಲ್ಪ ಪೆಪ್ಪರ್ ಪೌಡರು, ಅದು ಟೇಸ್ಟಿಗೆ ಅಂತ ಹೇಳಿ ಹಾಕೋದು. ಇದು ಆದಮೇಲೆ ಇದು ಕುದಿಯಕ್ಕೆ ಬಿಡೋಣ. ಆಮೇಲೆ ಇದಕ್ಕೆ ವೆಜಿಟೇಬಲ್ಸ್ ಏನು ನಾವು ತಗೊಂಡಿದ್ವಲ್ಲ ಆ ವೆಜಿಟೇಬಲ್ಸ್ನ ಜೊತೆಗೆ ಹಾಕೋಣ. ರೆಡಿ ಆಯ್ತಲ್ಲ ಪಾಸ್ತಾ ಸಾಸ್, ವೈಟ್ ಪಾಸ್ತಾ ಸಾಸ್. ಇದಕ್ಕೆ ಇವಾಗ ಪಾಸ್ತಾ ಹಾಕೋದೊಂದೇ ಬಾಕಿ. ಇವಾಗೆಲ್ಲ ಹಾಕಿ ಒಂದು ರೌಂಡ್ ಕುದಿ ಬರ್ತಿದ್ದಂಗೆ ನಾವು ಕುದಿಸ್ಕೊಂಡಿರೋ ಪಾಸ್ತಾನ ಹಾಕ್ಬಿಡೋದು. ಆಮೇಲೆ ಆ್ಯಕ್ಚುಲಿ ಇದನ್ನು ಏನು ಅಂದರೆ ಬಿಸಿ ಬಿಸಿಯಾಗಿ ತಿನ್ನಬೇಕು. ಇಲ್ಲ ಸ್ವಲ್ಪ ಬಿಟ್ಟು ತಿಂತೀನಿ ಅಂತ ಅಂದರೆ ಅದು ಗಟ್ಟಿ ಆಗ್ತಾ ಹೋಗುತ್ತೆ. ಇವಾಗ ನಾನು ಅದನ್ನೇ ಹೇಳಿರೋದು ನನ್ನ ಮಗಳಿಗೆ, ನೀನು ಸ್ಕೂಲಲ್ಲಿ ತಿಂತೀನಿ ಅಂತಂದರೆ ಇದು ಈ ಥರನೇ ಕ್ರೀಮಿಯಾಗಿರುತ್ತೆ ಅಂತ ನಾನು ಹೇಳೋಕ್ಕಾಗಲ್ಲ ಅಂತ ಹೇಳಿದ್ದೀನಿ. ಸೊ ನೋಡೋಣ, ಇವತ್ತು ಸ್ಕೂಲಲ್ಲಿ ಲಂಚಿಗೆ ಕೊಟ್ಟಿರ್ತೀನಿ, ತಿಂದ ಮೇಲೆ ಅವಳು ಆನ್ಸರ್ ಮಾಡ್ತಾಳೆ ಹೇಗಿತ್ತು ಅಂತಂದು. ಸೊ ಈ ಥರ ವೈಟ್ ಸಾಸ್ ಪಾಸ್ತಾ, ಕ್ರೀಮಿ ವೈಟ್ ಸಾಸ್ ಪಾಸ್ತಾ ಹೀಗೆ ತಯಾರಾಗುತ್ತೆ. ನೀವು ಟ್ರೈ ಮಾಡಿ ನೋಡಿ ಹೇಗಿತ್ತು ಅಂತ ಕಮೆಂಟಲ್ಲಿ ತಿಳಿಸಿ. Press the lift. Ooh, okay. Yay! Okay. No, you're pressing this one. Okay, very good. Let's go. Oh, okay. Hi. 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 Hey. ಚಪ್ಪಲೆಲ್ಲ ಅವನು ಅಲ್ಲ ಎಲ್ಲ Hello. Wow. It's a new playground. ಅಲ್ಲಿ ಒಂದೈತೆ. Oh, Asmita Akka is helping you. ಅವರೇ ಬರ್ತಾರೆ ಬಿಡು. Okay. Okay, come. Avi, come. Avi, come. Yay. Okay. ಹತ್ತು. Okay. Yes. Wow. Oh. Ah. ಬಿಟ್ರು ಹೋದ್ರು ನೋಡು. ಓಯ್ ಅಯ್ಯಪ್ಪ, ಸ್ಲೋ ಅವಿ ಸ್ಲೋ ಮಮ್ಮ. ಗುಡ್ ಜಾಬ್. ಒಂದು ಆ ಕಡೆ ಹೊಡ್ತದ, ಒಂದು ಈ ಕಡೆ ಹೊಡ್ತದ. ಸದ್ಯ ಇದೆ ಚೆನ್ನಾಗಿದೆ. ಈಗ ಅಲ್ಲಿ ತಾನೇ ಇದೆ ಹೌದಾ?
ನನ್ನಪ್ಪ ಬಾಲ್ ಇಡ್ಕ ನಾನು ಬಾಲ್ ಬೆಟ್ಟ ಅಥವಾ ಬಂದ ಈಗ ಎಲ್ಲಾಯ್ತು ಬಾಲ್ ಅವನ್ ತಗೊಂಡಾರ ಚಿಜ್ಜ ದೇವ್ರಿ ಜಗಳ ಮಾತ್ರ ಯಾಕೋ ಈ ಸೌಂಡ್ ಹೋಗ್ತಾ ಬೇಡ 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 ಅದಕ್ಕೆ ಥಿಂಕ್ ಸಂತೆ ರಾಂಗಿದೆ ಅದಕ್ಕೆ ಸರಿ ಇಲ್ಲ ಅದು ಓ ಅವನಿಗೆ ಬಾಲ್ ಪಾಸ್ ಮಾಡ್ದ ಅವನು ಬಾಲ್ ಬಂತು ಫಸ್ಟ್ ಎಸ್ 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 ಬಾಲ್ ಕೇಮ್ ಎಸ್ಕೋ ಎಸ್ಕೋ ಬಾಲ್ ಬಿಡದ ಆಯಶಾ ಬಾಲ್ ಬಿಡ ಮಾಡ್ತಾರೆ ಅವ್ರಿಗೆ ಮಾಡ್ತಾರ ಏಯ್ ಆ ಬಾಲ್ ಬಿಡಿಸು ಮೇಲಾಕ್ ಅಂದ್ರೆ ಹೊತ್ತು ಇಟ್ಸ್ ಓಕೆ ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮತ್ತು ಹೊಸ ವ್ಯೂವರ್ಸ್ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು